ಬಿಜೆಪಿ ಜೆಡಿಎಸ್ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಚುನಾವಣೆಗೆ ರೆಡಿಯಾಗಿ ಎಂದ ಎಚ್.ಡಿ. ಕುಮಾರಸ್ವಾಮಿಗೆ ಕೌಂಟರ್ ಕೊಟ್ಟಿದ್ದಾರೆ. ನಾನು ಸಿಎಂ ಆಗ್ತೀನಿ ಎಂದು ಕುಮಾರಸ್ವಾಮಿಗೆ ಆಸೆ ಇತ್ತು. ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರು ಸಿಎಂ ಆಗೋದಿಲ್ಲ. ಬಿಜೆಪಿಯವರೇ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ್ದು. ಮೊದಲು ವಿಜೇಂದ್ರ ಇದನ್ನು ತಿಳಿದುಕೊಳ್ಳಬೇಕು. ವಿಜೇಂದ್ರ ಬಹಳ ದಿನಗಳ ಕಾಲ ಸೀಟಿನಲ್ಲಿ ಇರಲ್ಲ. ಕೋವಿಡ್ನಲ್ಲಿ ಸಾವಿರಾರು ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ. ಇದನ್ನು ನಾನು ಹೇಳಿಲ್ಲ, ಯತ್ನಾಳ್ ಅವರು ಹೇಳಿದ್ದಾರೆ. ಜೋಶಿ ಸಮರ್ಥನೆ ಮಾಡಿಕೊಳ್ತೀರಾ ಅಂತ ಹೇಳಿ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಏನಾಗಿದೆ ಗೊತ್ತಾ, ಅವರು ಮೊನ್ನೆ ಎಲೆಕ್ಷನಲ್ಲಿ 23ರಲ್ಲಿ 2023ರಲ್ಲಿ ಅವರು ಭಾಳ ಆಶೆ ಆಕಾಂಕ್ಷೆ ಇಟ್ಕೊಂಡಿದ್ರು. ಇದು ಹಂಗ ಅಸೆಂಬ್ಲಿ ಆಗುತ್ತೆ, ಅತಂತ್ರ ಆಗುತ್ತೆ, ನಾ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ, BJP-ಅವ್ರಿಗೂ ನಾವು ಅನಿವಾರ್ಯತೆ, ಕಾಂಗ್ರೆಸ್ನವ್ರಿಗೂ ನಾವು ಅನಿವಾರ್ಯತೆ, ಹೀಗೆ ಅವ್ರ ಕನಸು ಭಗ್ನ ಆಗ್ಯದ. ಭಗ್ನ ಆದ್ಮೇಲೆ ಈಗೂ ಹಗಲುಗನಸು ಕಾಣ್ತಾ ಇದ್ದಾರೆ. ವಿಜೇಂದ್ರ ಅವ್ರಿಗೆ ಹೇಳಿ, ನಿಮ್ಮ ತಂದೆಯವ್ರನ್ನೂ ಶಿಕ್ಷಿದ್ದು ಹಿಂಗೆ, ಇವ್ರ ತಂದೆಯವ್ರನ್ನ ಯಡಿಯೂರಪ್ಪನೂ ಹೆಂಗೆ ಮಾಡಿದ್ರು, ವಿಜೇಂದ್ರ ಪಾಪ ತಿಳ್ಕೊಬೇಕು ಅವ್ರು. ಯಾವಾಗಲೂ ಅವ್ರ ತಂದೆಯವ್ರಿಗೆ ಯಾವ ರೀತಿ ಅನ್ಯಾಯ ಆಯಿತು, ಹೀಗೆ ಮಾಡಿ ಅವ್ರನ್ನ ರಾಜೀನಾಮೆ ಕೊಡೋಕೆ ಹಚ್ಚಿದ್ರಲ್ಲ, ಗೊತ್ತಿದೆಲ್ಲ ನಿಮಗೆಲ್ಲ. ಅದನ್ನು ಮಾತಾಡ್ತೀವಿ, ಕಾಂಗ್ರೆಸ್ನಲ್ಲಿ ಮಾಡ್ತಿದ್ರ ಸರ್ ಆಗಿದ್ರೆ ಈಗ? ಇಲ್ಲ, ನಮ್ಮಲ್ಲಿ ಯಾರು ಕಾಂಗ್ರೆಸ್ ಮಾಡ್ತಾರೆ, ಅದು ಅಲ್ಲಿ ಆಗಿದೆ ಅಂದ್ರೆ ಇಲ್ಲ ಆಗ್ತದಂತ. ಯಡಿಯೂರಪ್ಪ ತೆಗಿಯೋಕೆ ಅಲ್ಲೇ ಆದರು. ಹೀಗೆ ಇದು ನಡೆದಿರುವಂಥದ್ದು BJP-ಯಲ್ಲಿ ನಡೆದಿರುವಂಥ ಪದ್ಧತಿ ಈಗಲೂ ನಡೆದಿದೆ. ವಿಜೇಂದ್ರನ ಯಾರು ಒಪ್ಕೊಂಡಿದಾರ ಹೇಳಿ? ವಿಜೇಂದ್ರ ಅವ್ರದ್ದು ಭಾಳ ದಿನ ಇಲ್ಲ, ಸ್ವಲ್ಪ ದಿನದಲ್ಲೇ ಅವ್ರನ್ನೂ ಕೂಡ ಹಠಾವ್ ಮಾಡ್ತಾರೆ ಅವರು. ಯಾಕಂದ್ರೆ ನೋಡಿ ಮತ್ತೆ ಅದೇ ಅವ್ರು ನಾನು ಹೇಳಿಲ್ಲಪ್ಪ, ನಾನು ಹೇಳಿದಲ್ಲ ಬಾಲಭವನ ಅದನ್ನ ಬಯಸೋದಿಲ್ಲ. ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ನನಗನ್ಸ್ಬಿಟ್ಟಿಗೆ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು ಯಾರೂ ಅವ್ರನ್ನ ಒಪ್ಕೊಂಡಿಲ್ಲ. ನೋಡಿ, ಕೋವಿಡ್ ನಾನು ಈಗಾಗಲೇ ಹೇಳಿದ್ದೇನೆ ಭಾಳ ಸಲ, ಕೋವಿಡ್ ಇಂಥ ಸಂದರ್ಭದಲ್ಲಿ ಮಾನವೀಯತೆಯನ್ನು ಮರಿಬೇಕು. ನಂದೇ ಹಾಸ್ಪಿಟಲ್ನಲ್ಲಿ ನಾನು 500 ಬೆಡ್ಡನ್ನು ಕ್ರಿಯೇಟ್ ಮಾಡಿ ನನಗೊಂದು 400-500 ಕೋಟಿ ಮಾಡ್ಬೋದಾಗಿತ್ತು. ಸರ್ಕಾರ 10,000 ಫಿಕ್ಸ್ ಮಾಡಿದಾಗ, ಸರ್ಕಾರ ಫಿಕ್ಸ್ ಮಾಡಿದ್ದಕ್ಕಿಂತ 10,000, ನಾವು 3,000. ಬಡವರಿಗೆ ಅದೂ ಇಲ್ಲ. 25,000 ಇದು ICU-ನಲ್ಲಿ, 8,000 ರೆಮ್ಡಿಸಿವಿರಲ್ಲಿ ನಮ್ಮಲ್ಲಿ 2,000 ಎಷ್ಟು 200 ಏನೋ ಇತ್ತು, ಅಷ್ಟೇ ಇವತ್ತಿನ ದಿವಸ. ಅದು ನಮ್ಮ ಕರ್ತವ್ಯ ಆಗಿತ್ತು. ಯಾಕಂದ್ರೆ ನಮ್ಮ ಸಂಘ ಸಂಸ್ಥೆಗಳು ಹುಟ್ಟಿದ್ದು ಜನರ ಸಲುವಾಗಿ, ಮಠಗಳು ಇದು ಸಂಸ್ಥೆಗಳು ಹುಟ್ಟಿರುವಂಥದ್ದು. ವಿಶೇಷವಾಗಿ ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಮಾಡಿಲ್ಲ, ಆ ಮಾತು ಅವರು ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇದೊಂದು ಎಲ್ಲರ ಕರ್ತವ್ಯ ಆಗಿತ್ತು. ಅಂಥದ್ರಲ್ಲಿ ಲೂಟಿ ಹೊಡಿತಾರಂದ್ರೆ 2,000 ಕೋಟಿ, 3,000 ಕೋಟಿ, 5,000 ಕೋಟಿ ನಾನು ಹೇಳಿಲ್ಲ, ಯತ್ನಾಳ್ ಅವರು ಹೇಳಿದ್ದಾರೆ. ಬೇರೆ ಸಾಕ್ಷಿ ಬೇಕಾ? ಯತ್ನಾಳ್ ಅವರು ಹೇಳಿದ್ದಾರೆ ಕೊರೋನಾದಲ್ಲಿ 2,000 ಕೋಟಿ ಮೇಲೆ ಲೂಟಿಯಾಗಿದೆ ಅಂತ. ಸರಿನಾ? ಇದು ಏನಿದನ್ನು ಪ್ರಹ್ಲಾದ್ ಜೋಶಿ ಅವರು ಸಮರ್ಥನೆ ಮಾಡ್ಕೋತಾರ? ಪ್ರಹ್ಲಾದ್ನಲ್ಲಿ ಅದು ಕೊರೋನಾದಲ್ಲಿ ಲೂಟಿ ಹೊಡೆಯುವಂಥದ್ದು, ಅಥವಾ ಈ ಕರೋನಾದ 2,000 ಕೋಟಿ ಏನಾದರೂ BJP ರಾಜ್ಯ ಏನು ಚುನಾವಣೆಗೆ ಖರ್ಚು ಮಾಡಿದ್ರು ಅದನ್ನು, ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಯ್ತಾ, ಅಥವಾ ಹೈಕಮಾಂಡ್ಗೆ ಹೋಯ್ತಾ, BJP ಹೈಕಮಾಂಡ್ಗೆ ಚುನಾವಣೆ ಖರ್ಚಿಗೆ ಬಸ್ಕೊಂಡ್ರ? ಕರೋನಾ ಹಣವನ್ನು ಬಸ್ಕೊಂಡು ರಾಜಕೀಯ ಮಾಡಿದ್ರೆ ಅವರು ಚುನಾವಣೆ ಮಾಡಿದ್ರ?